ಸಿದ್ದರಾಮಯ್ಯ ಜಿಲ್ಲೆ ಮೈಸೂರು, ಡಿ.ಕೆ. ಶಿವಕುಮಾರ್ ಜಿಲ್ಲೆ ರಾಮನಗರ. ಡಿ.ಕೆ. ಶಿವಕುಮಾರ್ ಬ್ರದರ್ ಬೆಂಗಳೂರು ಗ್ರಾಮಾಂತರದ ಸಂಸದ, ಕಾಂಗ್ರೆಸ್ನ ಮಾನ ಉಳಿಸಿದ ಹೀರೋ, ಕಾಂಗ್ರೆಸ್ನ ಮಾನ ಉಳಿಸಿದ ಗಂಡು ಡಿ.ಕೆ. ಸುರೇಶ್. ಕಳೆದ ಬಾರಿ ಅವರೊಬ್ಬರೇ ಕಾಂಗ್ರೆಸ್ಸಿಂದ MP ಆಗಿದ್ದು. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬ್ರದರ್ ಡಿ.ಕೆ. ಸುರೇಶ್ ಬೆಂಗಳೂರು ಗ್ರಾಮಾಂತರದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮೈಸೂರಿಂದ ಯತೀಂದ್ರ ನಮ್ಮಪ್ಪ ಹೆಚ್ಚು ಸ್ಥಾನ ಗೆದ್ದರೆ ನಮ್ಮ ತಂದೆ 5 ವರ್ಷ ಮುಂದುವರಿತಾರೆ CM ಸ್ಥಾನದಲ್ಲಿ ಅಂತ ಹೇಳಿದ್ರು. ಪಾಪ ಹುಡುಗ ಯತೀಂದ್ರಂಗೆ ಏನೋ ಗೊತ್ತಾಗಲ್ಲ ಅಂತ ಡಿ.ಕೆ. ಹೇಳಿದ್ರು. ಈಗ ಇನ್ನೊಂದು ಹೇಳ್ತಾವ್ರೆ, ಇಲ್ಲ ಮೈಸೂರಿನ ಕಾಂಗ್ರೆಸ್ನ ಅಭ್ಯರ್ಥಿ ಅವಿರೋಧ ಆಯ್ಕೆ ಅಭ್ಯರ್ಥಿಯಾಗಿ ಕಾಂಪಿಟೇಟರ್ ಇಲ್ಲ ಯತೀಂದ್ರ ಸಿದ್ದರಾಮಯ್ಯ ಅಂತ. ಈ ಮೂಲಕ ಅಣ್ಣ ಮೀಡಿಯಾ ಮುಂದೆ ಮಾತಾಡೋದಲ್ಲಪ್ಪ, ಚುನಾವಣೆ ನಿಂತು ಗೆದ್ದಿ ತೋರಿಸ್ಬೇಕು ನಿಮ್ಮ ತಾಕತ್ತು, ನಿಮ್ಮ ತಂದೆ ತಾಕತ್ನ ಅನ್ನೋ ರೀತಿ ಡಿ.ಕೆ. ಶಿವಕುಮಾರ್ ಟೀಮ್ ಹೊಸ ದಾಳವನ್ನು ಉರುಳಿಸಿದೆ. ಮೈಸೂರಿಂದ ಯಾರ್ರೀ ಅಭ್ಯರ್ಥಿ, ಸಿಂಗಲ್ ಲೈನ್ ಯತೀಂದ್ರ ಇಲ್ವೇನ್ರಿ ಅಲ್ಲಿ ಅನ್ನೋ ಚರ್ಚೆಗಳು ಕಾಂಗ್ರೆಸ್ ಶುರುವಾಗಿದೆ. ಅದು ಡಿ.ಕೆ. ಶಿವಕುಮಾರ್ ಪಾಳೆಯದಲ್ಲಿ. ನಮ್ಮ ತಂದೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಹೆಚ್ಚು ಸ್ಥಾನ ಗೆದ್ರೆ ಅಂತ ಹೇಳಿದಂತ ಯತೀಂದ್ರ ಇದೀಗ ಅಖಾಡಕ್ಕೆ ಇಳಿಯಲು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ತಾನು ಸೋತರೆ ತನ್ನ ತಂದೆಗೆ ಮುಖಭಂಗ, ಯತೀಂದ್ರ ಸೋತರೆ ಸಿದ್ದರಾಮಯ್ಯ ಸೋತಂತೆ. ಈ ಎಲ್ಲಾ ವ್ಯಾಖ್ಯಾನಗಳ ಹಿನ್ನೆಲೆ ಯತೀಂದ್ರ ಕ್ಯಾಂಡಿಡೇಟ್, ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿಯುವ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ನಾವು ಕೊಡ್ತೀವಿ ಟಿಕೆಟ್, ಕಮಾನ್ ಬನ್ನಿ, ಯಾರನ್ನೋ ಯಾಕೆ ಬಲಿ ಕೊಡೋದು? ಯತೀಂದ್ರ ನಿಂತರೆ ಭಾರಿ ಅಂತರದಲ್ಲಿ ಗೆಲ್ಲಬಹುದು, ಯತೀಂದ್ರಂಗೆ ಕೊಡೋಣ. ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳು ಜಾರಿ ಮಾಡೋರೆ, ಯತೀಂದ್ರಂಗೆ ಕೊಡೋಣ ಅನ್ನೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಟೀಮ್ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಅಭ್ಯರ್ಥಿಯಾಗಿ ಅಖಾಡಿಕಳಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯ ಈಗ ಬೇಡ ಅಂತ ಅಖಾಡದಿಂದ ಓಡೋಗಂಗಿಲ್ಲ ಎದ್ರಿಕೊಂಡು. ನಿಲ್ಲಿ ಅನ್ಬೇಕು, ಬೇಡ 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 ನಾ ಕಾಣಬೇಕಲ್ಲ. ಯತೀಂದ್ರ ನಿಲ್ಬಾರ್ದು ಅಂತ ಸಿದ್ದರಾಮಯ್ಯ ಕಾಣಬೇಕಲ್ಲ. ನನ್ನ ಮಗ ನಿಂತ್ರೆ ಸೋತ್ಪಡ್ತಾನೆ ಅಂತ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ಯತೀಂದ್ರ ನಿಂತ್ರೆ ಸೋಲ್ತಾನೆ ಅಂತ ಹೇಳಿದ್ರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ. ಸೊ ಈ ಹಿನ್ನೆಲೆ ಡಿ.ಕೆ. ಶಿವಕುಮಾರ್ ತಂಡ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಹಿನ್ನೆಲೆ ಹಾಗೆ ಸಿದ್ದರಾಮಯ್ಯ ಟೀಮ್ ಅವರು ಡಿ.ಕೆ. ಸುರೇಶ್ ಸೋಲಿ ಗ್ರಾಮಾಂತರದಲ್ಲಿ ಕಾಯ್ತಿದ್ದಾರೆ. ಸಿದ್ದರಾಮಯ್ಯ ಒಂದು ಬಳಗ ಏನು ಟೀಮ್ ಬರುತ್ತೆ ಅವರೆಲ್ಲ ಡಿ.ಕೆ. ಸುರೇಶ್ ಸೋಲ್ಲಿ ಅಂತ ಕಾಯ್ತಾ ಇದ್ದಾರೆ ಗ್ರಾಮಾಂತರದಲ್ಲಿ. ಅಟ್ ದಿ ಸೇಮ್ ಟೈಮ್ ಯತೀಂದ್ರ ಕೂಡ ಮೈಸೂರಲ್ಲಿ ನಿಂತ್ಕೊಳ್ಳಿ, ಅವ್ರಿಗೂ ಗೊತ್ತಾಗುತ್ತೆ ಈ ರಾಜಕಾರಣದ ಹಣೆ ಬರಹ ಅನ್ನೋದು ಡಿ.ಕೆ. ಶಿವಕುಮಾರ್ ಟೀಮ್ ಅವ್ರ ಮಾತು. ಸೊ ಈಗ ಕಾಂಗ್ರೆಸ್ ಅಲ್ಲಿ ಮೈಸೂರು ವರ್ಸಸ್ ಬೆಂಗಳೂರು ಗ್ರಾಮಾಂತರ ಕಾಳಗ ಶುರುವಾಗಿದೆ. ಡಿ.ಕೆ. ಸುರೇಶ್ ನೋಡೋಗ್ತಿಲ್ಲ, ನಿಂತ್ಕೋತಾರ ಅವರು. ಆದ್ರೆ ಯತೀಂದ್ರ ಒಂದ್ ಸ್ವಲ್ಪ ಹಿಂದೆಜ್ಜೆ ಇಟ್ಟಿದ್ರು, ಬೇಡ ಸವಾಸ ಅಂತ. ಎಲ್ಲರೂ ಹೇಳ್ತಾರೆ, ಯತೀಂದ್ರ ಒಕ್ಕಲಿಗ ವರ್ಸಸ್ ಕುರುಬ ಬಿಟ್ರೆ ಕಷ್ಟ, ಯತೀಂದ್ರ ಗೆಲ್ಲೋ ಕಷ್ಟ, ಬೇಡ ಕೊಡೋದಿರಿ ಯಾರಿಗಾರ ಒಕ್ಕಲಿಗರಿಗೆ ಕೊಡಿ ಅನ್ನೋ ಚರ್ಚೆ ಆಗ್ತಾ ಇತ್ತು. ಈಗ ಡಿ.ಕೆ. ಶಿವಕುಮಾರ್ ನೆವರ್ ಎವರ್ ಪವರ್ಫುಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಗ ಇನ್ನೂ ಪವರ್ಫುಲ್ಲು, ನಿಂತ್ಕೊಳ್ಳಿ ಯತೀಂದ್ರ ಅಂತ ಡಿ.ಕೆ. ಶಿವಕುಮಾರ್ ಟೀಮ್ ಹೊಸ ದಾಳವನ್ನು ಉರುಳಿಸಿದೆ. ಸೊ ಈಗ ಯತೀಂದ್ರ ಅನಿವಾರ್ಯವಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ಅಖಾಡಕ್ಕಿಳಿಬೇಕು. ಇಷ್ಟಾದರೂ ಕೂಡ ಪಲಾಯನ ಮಾಡುವಂಥ ವ್ಯಕ್ತಿ ಇಲ್ಲ ಅಂತ ಅನ್ಕೋತೀನಿ. ಯತೀಂದ್ರ ಸವಾಲನ್ನು ಸ್ವೀಕರಿಸಿ ಮೈಸೂರಿನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗುವ ಸಾಧ್ಯತೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಪ್ರೆಜರ್ ಆಗ್ತಾರೆ ಹೈಕಮಾಂಡ್ ಗೋಷ್ಠಿ, ಸಿದ್ದರಾಮಯ್ಯ CM ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೀವಿ, ವರ್ಕೌಟ್ ಆಗುತ್ತೆ, ಯತೀಂದ್ರ ಗೆದ್ದೇ ಗೆಲ್ತಾರೆ ಅನ್ನೋ ಪ್ರೊಜೆಕ್ಷನ್ ಶುರುವಾಗಿದೆ ಕಾಂಗ್ರೆಸ್ಸಲ್ಲಿ ಈಗ. ಸೊ ಇದು ಸಿದ್ದರಾಮಯ್ಯ ಟೀಮಲ್ಲಿ ಒಂದು ಸ್ವಲ್ಪ ಇಕ್ಕಟ್ಟಿಗೆ ಕಾರಣ ಆಗಿದೆ. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? ಯತೀಂದ್ರ ಚುನಾವಣೆಗೆ ನಿಲ್ತಾರಾ, ಇಲ್ಲ ಚುನಾವಣೆಯಿಂದ ಬೆನ್ನು ತಿರುಗಿಸಿ ಹೋಗ್ಬಿಡ್ತಾರ ವಾಪಸ್ಸು? ಕಾದು ನೋಡಬೇಕು. ನಿಮ್ಮ ಪ್ರಕಾರ ಯತೀಂದ್ರ ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿ ಆದರೆ JDS BJP ಅಭ್ಯರ್ಥಿ ವಿರುದ್ಧ ಗೆಲ್ತಾರ? ಅಟ್ ದಿ ಸೇಮ್ ಟೈಮ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಗೆಲ್ತಾರ? ತಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.